ಹಾಯ್ ಗೈಸ್, ನಾನು ಇವತ್ತು ಟೊಮೆಟೊ ಕಾಯಿ ಚಟ್ನಿ ಹೆಂಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಾನು ಒಂದ್ 5 ಟೊಮೆಟೊ ಕಾಯಿ ತಗೊಂಡಿದ್ದೀನಿ. ಅಷ್ಟು ಹಣ್ಣು ಇಲ್ಲ, ಅಷ್ಟು ಕಾಯಿನೂ ಇಲ್ಲ. ಒಂದು ಈರುಳ್ಳಿ ತಗೊಂಡಿದ್ದೀನಿ, ಬೆಳ್ಳುಳ್ಳಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಜೀರಿಗೆ, ರುಚಿ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಮೊದಲು ಇವನ್ ಕಟ್ ಮಾಡ್ಕೊಂಡ ಟೊಮೆಟೊ ಕಾಯಿ ಈರುಳ್ಳಿನ ತೆಳ್ಳಗ ಕಟ್ ಮಾಡ್ಕೊಂಡ್ರ ಬೇಗ ಬೇಯ್ತಾವು. ಅದಕ್ಕೆ ನಾನು ತೆಳ್ಳಗ ಕಟ್ ಮಾಡ್ಕೊಂಡಿದ್ದೀನಿ. ಎಣ್ಣೆ ಹಾಕಿದ್ರ ಬೇಗ ಹುರಿತಾವು. ಸ್ವಲ್ಪ ಹಣ್ಣಾದ್ರೂ ಪರವಾಗಿಲ್ಲ. ನನ್ಗೆ 2 ಸಿಕ್ಕಿದೆ ಕಾಯಿ, ಅದಕ್ಕೆ ಒಂದೆರಡು ಡೋರೆಕಾಯಿ ಅಂತೀವಲ್ಲ ಆ ತರ ತಗೊಂಡಿದ್ದೀನಿ. ಫುಲ್ ಹಣ್ಣು ತಗೋಬಾರ್ದು, ಚಟ್ನಿ ಚೆನ್ನಾಗಿರೋದಿಲ್ಲ. ನೋಡಿ ಕಾಯಿ ತರ ಇದೆ, ಅದಕ್ಕೆ ತಗೊಂಡಿದ್ದೀನಿ. ಇವಾಗ ಕಟ್ ಮಾಡಿದ್ದಾಗಿದೆ. ಇವಾಗ ಇವನ್ನ ಎಣ್ಣೆ ಹಾಕಿ ಟೊಮೆಟೊ ಕಾಯಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲಾ ಹುರ್ಕೋಬೇಕು. ಇವಾಗ ಒಂದು ಬಾಣಲೆ ಇಟ್ಕೊಂಡು ಒಂದ್ 3-4 ಸ್ಪೂನ್ ಆಗಷ್ಟು ಆಯಿಲ್ ಹಾಕೋತಾ ಇದ್ದೀನಿ. ಎಣ್ಣೆ ಕಾಯಿಲಿ ಇವಾಗ ಎಣ್ಣೆ ಕಾದಿದೆ. ಮೊದಲು ಈರುಳ್ಳಿ ಹಾಕೋಣ. ತುಂಬಾ ಕೆಂಪಗಾಗೋದು ಬೇಡ, ಸ್ವಲ್ಪನೇ ಹಸಿ ವಾಸನೆ ಹೋಗ್ಲಿ ಸ್ವಲ್ಪ. ಯಾವುದೇ ಚಟ್ನಿ ಮಾಡಿದ್ರು ಎಣ್ಣೆ ಇದ್ರ ಕೆಟ್ಟ ಹೋಗುದಿಲ್ಲ ಚಟ್ನಿ. ಅದಕ್ಕೆ ನಾನು ಆಯಿಲ್ ಜಾಸ್ತಿ ಹಾಕ್ತೀನಿ. ನಿಮ್ಗೆ ಬ್ಯಾಡ ಅಂದ್ರ ಸ್ಕಿಪ್ ಮಾಡ್ಕೊಳ್ಳಿ. ನಿಮ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ಹಾಕೊಳ್ಳಿ. ನಾ ಒಂದ್ 7 ಹಾಕೋತಾ ಇದ್ದೀನಿ. ಇವಾಗ ಟೊಮೆಟೊ ಕಾಯಿ ಹಾಕೊಂತ ಇದ್ದೀನಿ. ಒಂದೆರಡು ಸ್ವಲ್ಪ ಕೆಂಪಗಾಗ್ಯಾವು, ಪರವಾಗಿಲ್ಲ. ಇವಾಗ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ, ಯಾಕಂದ್ರ ಬೇಗ ಬೇಯ್ತಾವು ಅದಕ್ಕ. ಆಮೇಲೆ ರುಚಿಗೆ ತಕ್ಕಷ್ಟು ಹಾಕೋಣ, ಚಟ್ನಿಗೆ ಎಷ್ಟು ಬೇಕೋ ಅಷ್ಟು. ಪೂರ ಮೆತ್ತಗಾಗಬೇಕು ಟೊಮೆಟೊ ಕಾಯಿ. ಇವಾಗ ಟೊಮೆಟೊ ಕಾಯಿ ಎಲ್ಲ ಬೆಂದಿದೆ. ಇದಕ್ಕೆ ಈಗ 1 ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂತೀನಿ. ಮೊದ್ಲೇ ಹಾಕಿದ್ರೆ ಸೀದ್ ಹೊಕ್ಕವು ಅಂತೇಳಿ ಬಿಟ್ಟಿದ್ದೆ ನಾನು. ಬೆಳ್ಳುಳ್ಳಿ, ಇದು ಜವಾರಿ ಬೆಳ್ಳುಳ್ಳಿ, ಅದಕ್ಕೆ ಚಿಕ್ಕ ಚಿಕ್ಕದಾಗಿದೆ. ಒಂದು 3-4 ಗಡ್ಡೆ ತಗೊಂಡಿದ್ದೀನಿ ನಾನು, ಚಿಕ್ಕ ಚಿಕ್ಕದಿರುತ್ತ. ಹೈಬ್ರಿಡ್ ಆದ್ರೆ ಒಂದೇ ತಗೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇದಕ್ಕೆ ಹಾಕೋತಾ ಇದ್ದೀನಿ ನಾನು. ಇವಾಗ ಇದು ತಣ್ಣಗಾಗ್ಲಿ, ಗ್ಯಾಸ್ ಆಫ್ ಮಾಡ್ಕೊಂತೀನಿ. ತಣ್ಣಗಾದ್ಮೇಲೆ ರುಬ್ಕೋಬೇಕು. ನೋಡಿ ಇಷ್ಟು ಮೆತ್ತಗಾಗಿದೆ. ಈ ಚಟ್ನಿ ದೋಸೆಗೆ, ಅನ್ನಕ್ಕ ಎಲ್ಲದಕ್ಕೂ ಚಲೋ ಇರ್ತೈತಿ. ಒಂದ್ಸಲ ಟ್ರೈ ಮಾಡಿ ನೋಡಿ. ಇವಾಗ ಟೊಮೆಟೊ ತಣ್ಣಗಾಗಿದೆ, ರುಬ್ಕೊಳ್ಳೋಣ ಇವಾಗ ಇದಕ್ಕೆ 1-2 ಸ್ಪೂನ್ ಎಳ್ಳು ಪೌಡರ್ ಹಾಕೋತೀನಿ ನಾನು. ಎಳ್ಳು ಹುರಿದು ಪೌಡರ್ ಮಾಡಿದ್ದೀವಿ ಹಾಕೊಂತ ಇದ್ದೀನಿ. ಎಳ್ಳು ಅದ್ರ ಜೊತೆ ಹಾಕಿದ್ರ ಸಣ್ಣಗಾಗೋದಿಲ್ಲ, ನುಣ್ಣಗಾಗೋದಿಲ್ಲ ರುಬ್ಬಕ್ಕ. ಅದಕ್ಕೆ ಇವಾಗ ಹಾಕೋತಾ ಇದ್ದೀನಿ. ನಿಮ್ಗ ಎಳ್ಳು ಇರ್ಲಿಕ್ಕಂದ್ರ ಶೇಂಗಾ ಪೌಡರ್ ಹಾಕೊಳ್ಳಿ, ಇಲ್ಲಕ್ಕಂದ್ರ ಪುಟಾಣಿ ಹಾಕೊಳ್ಳಿ. ಯಾವಾಗ ನಿಮ್ಗೆ ಅವೈಲೇಬಲ್ ಇರುತ್ತೋ ಅದನ್ನ ಹಾಕೊಳ್ಳಿ. ಇವಾಗ ರುಬ್ಕೊಂತೀನಿ ನಾನು. ಇವಾಗ ಚಟ್ನಿ ರುಬ್ಬಿದ್ದಾಗಿದೆ. ಇದಕ್ಕ ಒಗ್ಗರಣೆ ಮಾಡ್ಕೊಂತೀನಿ. ಇವಾಗ ಒಂದು ಬಾಣಲೆ ಇಟ್ಕೊಂಡು 1-2 ಸ್ಪೂನ್ ಆಯಿಲ್ ಹಾಕೊಂಡಿ ನಾ ಒಗ್ಗರಣೆಗೆ. 1 ಟೇಬಲ್ ಸ್ಪೂನ್ ಅಷ್ಟು ಉದ್ದಿನ ಬೇಳೆ ಹಾಕೊಂತ ಇದ್ದೀನಿ. 1-2 ಒಣಮೆಣಸಿನ್ಕಾಯಿ, ಕರಿಬೇವು. ಇವಾಗ ಗ್ಯಾಸ್ ಬಂದ್ ಮಾಡ್ಕೊಳ್ಳೋಣ. ಇವಾಗ ರುಬ್ಬಿದ ಚಟ್ನಿನ ಇದಕ್ಕೆ ಹಾಕೊಂತ ಇದ್ದೀನಿ. ನಾನ್ ನೀರ್ ಹಾಕೇ ಇಲ್ಲ, ಟೊಮೆಟೊದಲ್ಲಿ ನೀರ್ ಇರುತ್ತ.
ಇವಾಗ ಟೊಮೆಟೊ ಚಟ್ನಿ ರೆಡಿ ಆಗಿದೆ. ಇದನ್ನ ಇಡ್ಲಿ ಜೊತೆ, ದೋಸೆ ಜೊತೆ, ಅನ್ನಕ್ಕ ಎಲ್ಲದಕ್ಕೂ ಚೆನ್ನಾಗಿರುತ್ತೆ.